ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಗಡಿಪಾರು ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಸೃಷ್ಟಿ ಮಾಡಿತ್ತು. ಇತ್ತೀಚೆಗಷ್ಟೇ ಉಡುಪಿ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ ಎಸ್ಪಿ ಈಗ ಅವರಿಗೆ ಬಿಸಿ ತುಪ್ಪವಾಗಿರೋದು ಮಿಡ್ ನೈಟ್ ರೈಡ್. ದಕ್ಷಿಣ ಕನ್ನಡ ಎಸ್ಪಿಗೆ ಬಿಸಿ ತುಪ್ಪವಾಗಿದೆ ಮಿಡ್ ನೈಟ್ ರೈಡ್ ಕೇಸ್. ಆರ್ಎಸ್ಎಸ್ ಮುಖಂಡ ಯುಜಿ ರಾಧಾ ಭಟ್ ಅವರ ಮನೆಗೆ ರಾತ್ರೋರಾತ್ರಿ ಹೋಗಿದ್ರು ಎಸ್ಪಿ ಅರುಣ್ಗೆ ಯಾಕೆ ಹೋದ್ರಿ ಅನ್ನುವ ಕಾರಣವನ್ನ ಕೇಳಿ ಈಗ ನೋಟಿಸ್ ಅನ್ನ ಹೈಕೋರ್ಟ್ ಇಶ್ಯೂ ಮಾಡಿದೆ. ಸೂಕ್ತ ದಾಖಲೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ತಾಕೀತು ಮಾಡಿದೆ ಹೈಕೋರ್ಟ್. ಕಾನೂನು ಹೊರತಾಗಿ ಯಾವುದೇ ಕ್ರಮವನ್ನ ಕೈಗೊಳ್ಳದಂತೆ ಸೂಚನೆಯನ್ನ ಕೊಟ್ಟಿದೆ. ಹಿಂದೂ ನಾಯಕರ ಮನೆಗೆ ಹೋಗಿ ಫೋಟೋ ತೆಗೆದು ಜಿಪಿಎಸ್ ಅಪ್ಲೋಡ್ ಮಾಡಿದ್ರು ಅನ್ನುವ ವಿಚಾರ. ಉಪ್ಪಿನಂಗಡಿಯ ಹಿರಿಯ ನಾಗರಿಕ ಯುಜಿ ರಾಧಾ ಭಟ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ನೋಡಿ, ರಾತ್ರೋರಾತ್ರಿ ನಮ್ಮನೆಗೆ ಪೊಲೀಸರು ಬಂದು ಫೋಟೋ ತೆಗೆದು ಜಿಪಿಎಸ್ಗೆ ಅಪ್ಲೋಡ್ ಮಾಡಿದ್ರು ಅನ್ನೋ ವಿಚಾರ ಇದೆಯಲ್ಲ, ಇದ್ರ ಬಗ್ಗೆ ಹೈಕೋರ್ಟ್ ಮೊರೆ ಹೋಗಿದ್ರು. ನೋಡಿ, ಏನು ಎತ್ತ ಅಷ್ಟೊಂದು ಎಮರ್ಜೆನ್ಸಿ ಏನಿತ್ತು ಅನ್ನೋದ್ರ ಬಗ್ಗೆ ಈಗ ಹೈಕೋರ್ಟ್ ಎಸ್ಪಿಗೆ ಚಾಟಿ ಬೀಸಿದೆ. ಕಾರಣ ಕೇಳಿ ಯಾಕೆ ಹೋದ್ರಿ, ಏನ್ ವಿಚಾರ, ರಾತ್ರೋರಾತ್ರಿ ಹೋಗುವಂತ ಸಂದರ್ಭ ಏನಿತ್ತು ಅನ್ನೋದು ಕೂಡ ನೋಡಿ. ರಾತ್ರೋರಾತ್ರಿ ಯುಜಿ ರಾಧಾ ಭಟ್ ಅವ್ರ ಮನೆಗೆ ಹೋಗಿ, ಹಿರಿಯ ನಾಗರಿಕರವರು ಅವ್ರ ಮನೆಗೆ ಹೋಗಿ ಫೋಟೋ ತೆಗೆದು ಜಿಪಿಎಸ್ ಅಪ್ಲೋಡ್ ಮಾಡ್ತಾ ಇರುವಂತ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇಲ್ಲ, ನಾವು ಹೋಗಿಲ್ಲ ಅಂತೇಳಿ ಹೇಳಂಗಿಲ್ಲ. ಈಗ ಸಾಹೇಬ್ರು ಯಾರು ಪೊಲೀಸರು ಹೋಗಿಲ್ಲ ಅಂತ ಹೇಳಂಗಿಲ್ಲ. ಮತ್ತೊಂದು ಕಡೆಯಲ್ಲಿ ಯುಜಿ ರಾಧಾ ಭಟ್ ಅವರಿದ್ದಾರಲ್ಲ, ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಹೋದಾದ ನಂತರ ಹೈಕೋರ್ಟ್ ಈಗ ಪೊಲೀಸರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿಗೆ ಈಗ ನೋಟಿಸ್ ಅನ್ನ ಕೊಟ್ಟು ಕಾರಣವನ್ನ ಕೇಳಿರುವಂತ ಆ ಫೋಟೋ ಕಾಪಿ ನೋಟಿಸ್ ಅನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದು ದಕ್ಷಿಣ ಕನ್ನಡದಲ್ಲಿ ವಾಟ್ ಹ್ಯಾಪನಿಂಗ್ ಈ ಹೊತ್ತಿಗೆ ಅಂತ ಕೇಳಿದ್ರೆ ನೋಡಿ ಹಿಂಗ್ ನಡೀತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಏನಿದು ಫೋಟೋ ಅಪ್ಲೋಡ್ ಮಾಡೋದು ಮತ್ತೊಂದು ಮಗದೊಂದು, ಅದ್ರ ಜೊತೆಗೀಗ ಹೈಕೋರ್ಟ್ ನೋಟಿಸ್ ಕೊಟ್ಟಿರೋದು, ಉತ್ತರ ಯಾವಾಗ ಕೊಡ್ತಾರೆ ಎಸ್ಪಿ? ಹೌದು ರಂಜಿತ್ ಶಿರಿಯಾರ್, ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಆಗಿ ಅಧಿಕಾರ ಸ್ವೀಕರಿಸಿಕೊಂಡ ಬಳಿಕ ಅರುಣ್ ಕುಮಾರ್ ಅವರು ಒಂದಷ್ಟು ಏನು ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆ ನಡೆಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಕಡಬ ತಾಲೂಕಿನಲ್ಲಿ ಒಂದಷ್ಟು ಹಿಂದೂ ಮುಖಂಡರ ಮನೆ ಮೇಲೆ ರೈಡ್ ಮಾಡಿ ಮಿಡ್ ನೈಟ್ ಅವರ ಮನೆಗೆ ಹೋಗಿ ಅವರ ಜಿಪಿಎಸ್ ಫೋಟೋಗಳನ್ನು ತೆಗೆದು ಜೊತೆಗೆ ಅವರ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದ್ರು. ಇದು ಬಹಳಷ್ಟು ಆಕ್ರೋಶಕ್ಕೆ ಆಗ್ಲೂ ಕೂಡ ಕಾರಣ ಆಗಿರುವಂತದ್ದು. ಜೊತೆಗೆ ಏನು ಜೂನ್ 1ರಂದು ಉಡುಪಿ ಏನು ಉಪ್ಪಿನಂಗಡಿಯಲ್ಲಿ ಇದ್ದಂತಹ ಹಿಂದೂ ಮುಖಂಡರಾದಂತಹ ಯುಜಿ ರಾಧಾ ಅವರ ಮನೆ ಮೇಲೆ ಕೂಡ ಮಿಡ್ ನೈಟ್ ರೈಡ್ ಮಾಡಿ ಅವರ ಒಂದಷ್ಟು ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿ ಇದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಯುಜಿ ರಾಧಾ ಅನ್ನುವರು ಬಹಳಷ್ಟು ಹಿರಿಯರಾಗಿದ್ರು. ಅವರ ಮನೆ ಮೇಲೆ ಯಾಕೆ ಈ ರೀತಿಯಾಗಿ ಮಿಡ್ ನೈಟ್ ದಾಳಿ ಮಾಡಿದ್ದು ಅನ್ನುವಂಥದ್ದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಇದರ ವಿರುದ್ಧವಾಗಿ ಯುಜಿ ರಾಧಾ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅಂದ್ರೆ ಈ ಒಂದು ಘಟನೆಯಿಂದ ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಿದೆ ಮತ್ತು ನನ್ನನ್ನು ಒಂದು ರೀತಿಯಲ್ಲಿ ಪೊಲೀಸರು ಆರೋಪಿ ರೀತಿಯಲ್ಲಿ ಬಿಂಬಿಸಿದ್ರು. ಹೀಗಾಗಿ ನನಗೆ ನ್ಯಾಯ ಕೊಡಬೇಕಂತದ್ದು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಜೊತೆಗೆ 20 ಲಕ್ಷ ರೂಪಾಯಿ ಮಾನನಷ್ಟ ಮೊಕದ್ದಮೆ ಕೂಡ ಹೂಡಿದ್ರು. ಯುಜಿ ರಾಧಾ ಅವರ ಪರವಾಗಿ ವಕೀಲರಾದಂತಹ ಅರುಣ್ ಶ್ಯಾಮ್ ಅವರು ವಾದವನ್ನು ಮಂಡಿಸಿದ್ರು. ಸದ್ಯ ಹೈಕೋರ್ಟ್ ಇದೇ ವಾದವನ್ನು ಪರಿಗಣಿಸಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಆದಂತಹ ಅರುಣ್ ಕುಮಾರ್ ಅವರಿಗೆ ನೋಟಿಸ್ ಅನ್ನು ಕೂಡ ನೀಡಿರುವಂತದ್ದು, ಕಾರಣ ಕೇಳಿ ನೋಟಿಸ್ ನೀಡಿರುವಂತದ್ದು. ಜೊತೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತಹ ದಾಖಲೆಯನ್ನು ಒದಗಿಸಬೇಕು ಅನ್ನುವಂತ ಒಂದು ನೋಟಿಸ್ ಅಲ್ಲಿ ಇರುವಂತದ್ದು ಮತ್ತು ಯುಜಿ ರಾಧಾ ಅವರ ಮೇಲೆ ಕಾನೂನು ಕ್ರಮ ಹೊರತಾಗಿ ಇತರ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳಬಾರದು ಅನ್ನುವಂಥದ್ದನ್ನು ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿರುವಂತ ಒಟ್ಟಿನಲ್ಲಿ ಈ ಮಿಡ್ ನೈಟ್ ರೈಡ್ ಏನಿದೆ ಅದು ಬಹಳಷ್ಟು ಆಕ್ರೋಶಕ್ಕೆ ಆಗ್ಲೂ ಕೂಡ ಕಾರಣ ಆಗಿತ್ತು. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಹತ್ಯೆಗಳಾದ ಬಳಿಕ ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಹೊಸ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ರು. ಹೀಗಾಗಿ ಅದರ ಬಳಿಕ ಒಂದಷ್ಟು ಬೆಳವಣಿಗೆ ನಡೆದು ಈ ರೀತಿಯಾಗಿ ಹಿಂದೂ ಮುಖಂಡರ ಮೇಲೆ ಮಿಡ್ ನೈಟ್ ರೈಡ್ ನಡೆದಿತ್ತು. ಇದು ಆಕ್ರೋಶಕ್ಕೆ ಆಗ್ಲೂ ಕೂಡ ಕಾರಣ ಆಗಿರುವಂತದ್ದು. ಈಗ ಸದ್ಯ ಯುಜಿ ರಾಧಾ ಅವರು ಹೈಕೋರ್ಟ್ ಮೆಟ್ಟಿಲೇರಿರುವಂತದ್ದು. ಸದ್ಯ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅವರಿಗೆ ಮಿಡ್ ನೈಟ್ ರೈಡ್ ಅನ್ನುವಂಥದ್ದು ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ರಂಜಿತ್, ದಿನೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಗಡಿಪಾರು ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಸೃಷ್ಟಿ ಮಾಡಿತ್ತು.
ಇತ್ತೀಚೆಗಷ್ಟೇ ಉಡುಪಿ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ ಎಸ್ಪಿ ಈಗ ಅವರಿಗೆ ಬಿಸಿ ತುಪ್ಪವಾಗಿರೋದು ಮಿಡ್ ನೈಟ್ ರೈಡ್. ದಕ್ಷಿಣ ಕನ್ನಡ ಎಸ್ಪಿಗೆ ಬಿಸಿ ತುಪ್ಪವಾಗಿದೆ ಮಿಡ್ ನೈಟ್ ರೈಡ್ ಕೇಸ್. ಆರ್ಎಸ್ಎಸ್ ಮುಖಂಡ ಯುಜಿ ರಾಧಾ ಭಟ್ ಅವರ ಮನೆಗೆ ರಾತ್ರೋರಾತ್ರಿ ಹೋಗಿದ್ರು ಎಸ್ಪಿ ಅರುಣ್. ಎಸ್ಪಿ ಅರುಣ್ಗೆ ಯಾಕೆ ಹೋದ್ರಿ ಅನ್ನುವ ಕಾರಣವನ್ನ ಕೇಳಿ ಈಗ ನೋಟಿಸ್ ಅನ್ನ ಹೈಕೋರ್ಟ್ ಇಶ್ಯೂ ಮಾಡಿದೆ. ಸೂಕ್ತ ದಾಖಲೆಯನ್ನ ಸಲ್ಲಿಸಬೇಕು ಅಂತೇಳಿ ತಾಕೀತು ಮಾಡಿದೆ ಹೈಕೋರ್ಟ್. ಕಾನೂನು ಹೊರತಾಗಿ ಯಾವುದೇ ಕ್ರಮವನ್ನ ಕೈಗೊಳ್ಳದಂತೆ ಸೂಚನೆಯನ್ನ ಕೊಟ್ಟಿದೆ. ಹಿಂದೂ ನಾಯಕರ ಮನೆಗೆ ಹೋಗಿ ಫೋಟೋ ತೆಗೆದು ಜಿಪಿಎಸ್ ಅಪ್ಲೋಡ್ ಮಾಡಿದ್ರು ಅನ್ನುವ ವಿಚಾರ. ಉಪ್ಪಿನಂಗಡಿಯ ಹಿರಿಯ ನಾಗರಿಕ ಯುಜಿ ರಾಧಾ ಭಟ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ನೋಡಿ, ರಾತ್ರೋರಾತ್ರಿ ನಮ್ಮನೆಗೆ ಪೊಲೀಸರು ಬಂದು ಫೋಟೋ ತೆಗೆದು ಜಿಪಿಎಸ್ಗೆ ಅಪ್ಲೋಡ್ ಮಾಡಿದ್ರು ಅನ್ನೋ ವಿಚಾರ ಇದೆಯಲ್ಲ, ಇದ್ರ ಬಗ್ಗೆ ಹೈಕೋರ್ಟ್ ಮೊರೆ ಹೋಗಿದ್ರು. ನೋಡಿ, ಏನು ಎತ್ತ ಅಷ್ಟೊಂದು ಎಮರ್ಜೆನ್ಸಿ ಏನಿತ್ತು ಅನ್ನೋದ್ರ ಬಗ್ಗೆ ಈಗ ಹೈಕೋರ್ಟ್ ಎಸ್ಪಿಗೆ ಚಾಟಿ ಬೀಸಿದೆ. ಕಾರಣ ಕೇಳಿ ಯಾಕೆ ಹೋದ್ರಿ, ಏನ್ ವಿಚಾರ, ರಾತ್ರೋರಾತ್ರಿ ಹೋಗುವಂತ ಸಂದರ್ಭ ಏನಿತ್ತು ಅನ್ನೋದು ಕೂಡ ನೋಡಿ. ರಾತ್ರೋರಾತ್ರಿ ಯುಜಿ ರಾಧಾ ಭಟ್ ಅವ್ರ ಮನೆಗೆ ಹೋಗಿ, ಹಿರಿಯ ನಾಗರಿಕರವರು ಅವ್ರ ಮನೆಗೆ ಹೋಗಿ ಫೋಟೋ ತೆಗೆದು ಜಿಪಿಎಸ್ ಅಪ್ಲೋಡ್ ಮಾಡ್ತಾ ಇರುವಂತ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇಲ್ಲ, ನಾವು ಹೋಗಿಲ್ಲ ಅಂತೇಳಿ ಹೇಳಂಗಿಲ್ಲ. ಈಗ ಸಾಹೇಬ್ರು ಯಾರು ಪೊಲೀಸರು ಹೋಗಿಲ್ಲ ಅಂತ ಹೇಳಂಗಿಲ್ಲ. ಮತ್ತೊಂದ್ ಕಡೆಯಲ್ಲಿ ಯುಜಿ ರಾಧಾ ಭಟ್ ಅವರಿದ್ದಾರಲ್ಲ, ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಹೋದಾದ ನಂತರ ಹೈಕೋರ್ಟ್ ಈಗ ಪೊಲೀಸರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿಗೆ ಈಗ ನೋಟಿಸ್ ಅನ್ನ ಕೊಟ್ಟು ಕಾರಣವನ್ನ ಕೇಳಿರುವಂತ ಆ ಫೋಟೋ ಕಾಪಿ ನೋಟಿಸ್ ಅನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದು ದಕ್ಷಿಣ ಕನ್ನಡದಲ್ಲಿ ವಾಟ್ ಹ್ಯಾಪನಿಂಗ್ ಈ ಹೊತ್ತಿಗೆ ಅಂತ ಕೇಳಿದ್ರೆ ನೋಡಿ ಹಿಂಗ್ ನಡೀತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಏನಿದು ಫೋಟೋ ಅಪ್ಲೋಡ್ ಮಾಡೋದು ಮತ್ತೊಂದು ಮಗದೊಂದು, ಅದ್ರ ಜೊತೆಗೀಗ ಹೈಕೋರ್ಟ್ ನೋಟಿಸ್ ಕೊಟ್ಟಿರೋದು, ಉತ್ತರ ಯಾವಾಗ ಕೊಡ್ತಾರೆ ಎಸ್ಪಿ? ಹೌದು ರಂಜಿತ್ ಶಿರಿಯಾರ್, ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಆಗಿ ಅಧಿಕಾರ ಸ್ವೀಕರಿಸಿಕೊಂಡ ಬಳಿಕ ಅರುಣ್ ಕುಮಾರ್ ಅವರು ಒಂದಷ್ಟು ಏನು ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆ ನಡೆಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಕಡಬ ತಾಲೂಕಿನಲ್ಲಿ ಒಂದಷ್ಟು ಹಿಂದೂ ಮುಖಂಡರ ಮನೆ ಮೇಲೆ ರೈಡ್ ಮಾಡಿ ಮಿಡ್ ನೈಟ್ ಅವರ ಮನೆಗೆ ಹೋಗಿ ಅವರ ಜಿಪಿಎಸ್ ಫೋಟೋಗಳನ್ನು ತೆಗೆದು ಜೊತೆಗೆ ಅವರ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದ್ರು. ಇದು ಬಹಳಷ್ಟು ಆಕ್ರೋಶಕ್ಕೆ ಆಗ್ಲೂ ಕೂಡ ಕಾರಣ ಆಗಿರುವಂತದ್ದು. ಜೊತೆಗೆ ಏನು ಜೂನ್ 1ರಂದು ಉಡುಪಿ ಏನು ಉಪ್ಪಿನಂಗಡಿಯಲ್ಲಿ ಇದ್ದಂತಹ ಹಿಂದೂ ಮುಖಂಡರಾದಂತಹ ಯುಜಿ ರಾಧಾ ಅವರ ಮನೆ ಮೇಲೆ ಕೂಡ ಮಿಡ್ ನೈಟ್ ರೈಡ್ ಮಾಡಿ ಅವರ ಒಂದಷ್ಟು ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿದ್ರು. ಇದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಯುಜಿ ರಾಧಾ ಅನ್ನುವರು ಬಹಳಷ್ಟು ಹಿರಿಯರಾಗಿದ್ರು. ಅವರ ಮನೆ ಮೇಲೆ ಯಾಕೆ ಈ ರೀತಿಯಾಗಿ ಮಿಡ್ ನೈಟ್ ದಾಳಿ ಮಾಡಿದ್ದು ಅನ್ನುವಂಥದ್ದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಇದರ ವಿರುದ್ಧವಾಗಿ ಯುಜಿ ರಾಧಾ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅಂದ್ರೆ ಈ ಒಂದು ಘಟನೆಯಿಂದ ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಿದೆ ಮತ್ತು ನನ್ನನ್ನು ಒಂದು ರೀತಿಯಲ್ಲಿ ಪೊಲೀಸರು ಆರೋಪಿ ರೀತಿಯಲ್ಲಿ ಬಿಂಬಿಸಿದ್ರು. ಹೀಗಾಗಿ ನನಗೆ ನ್ಯಾಯ ಕೊಡಬೇಕಂತದ್ದು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಜೊತೆಗೆ 20 ಲಕ್ಷ ರೂಪಾಯಿ ಮಾನನಷ್ಟ ಮೊಕದ್ದಮೆ ಕೂಡ ಹೂಡಿದ್ರು. ಯುಜಿ ರಾಧಾ ಅವರ ಪರವಾಗಿ ವಕೀಲರಾದಂತಹ ಅರುಣ್ ಶ್ಯಾಮ್ ಅವರು ವಾದವನ್ನು ಮಂಡಿಸಿದ್ರು. ಸದ್ಯ ಹೈಕೋರ್ಟ್ ಇದೇ ವಾದವನ್ನು ಪರಿಗಣಿಸಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಆದಂತಹ ಅರುಣ್ ಕುಮಾರ್ ಅವರಿಗೆ ನೋಟಿಸ್ ಅನ್ನು ಕೂಡ ನೀಡಿರುವಂತದ್ದು, ಕಾರಣ ಕೇಳಿ ನೋಟಿಸ್ ನೀಡಿರುವಂತದ್ದು, ಜೊತೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತಹ ದಾಖಲೆಯನ್ನು ಒದಗಿಸಬೇಕು ಅನ್ನುವಂತ ಒಂದು ನೋಟಿಸ್ ಅಲ್ಲಿ ಇರುವಂತದ್ದು ಮತ್ತು ಯುಜಿ ರಾಧಾ ಅವರ ಮೇಲೆ ಕಾನೂನು ಕ್ರಮ ಹೊರತಾಗಿ ಇತರ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳಬಾರದು ಅನ್ನುವಂಥದ್ದನ್ನು ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿರುವಂತ. ಒಟ್ಟಿನಲ್ಲಿ ಈ ಮಿಡ್ ನೈಟ್ ರೈಡ್ ಏನಿದೆ ಅದು ಬಹಳಷ್ಟು ಆಕ್ರೋಶಕ್ಕೆ ಆಗ್ಲೂ ಕೂಡ ಕಾರಣ ಆಗಿತ್ತು. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಹತ್ಯೆಗಳಾದ ಬಳಿಕ ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಹೊಸ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ರು. ಹೀಗಾಗಿ ಅದರ ಬಳಿಕ ಒಂದಷ್ಟು ಬೆಳವಣಿಗೆ ನಡೆದು ಈ ರೀತಿಯಾಗಿ ಹಿಂದೂ ಮುಖಂಡರ ಮೇಲೆ ಮಿಡ್ ನೈಟ್ ರೈಡ್ ನಡೆದಿತ್ತು. ಇದು ಆಕ್ರೋಶಕ್ಕೆ ಆಗ್ಲೂ ಕೂಡ ಕಾರಣ ಆಗಿರುವಂತದ್ದು. ಈಗ ಸದ್ಯ ಯುಜಿ ರಾಧಾ ಅವರು ಹೈಕೋರ್ಟ್ ಮೆಟ್ಟಿಲೇರಿರುವಂತದ್ದು. ಸದ್ಯ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅವರಿಗೆ ಮಿಡ್ ನೈಟ್ ರೈಡ್ ಅನ್ನುವಂಥದ್ದು ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ರಂಜಿತ್. ದಿನೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.